ಹೆಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಇದ್ದೀನಿ ಮಹಾರಾಷ್ಟ್ರದ ಸೋಲಾಪುರಲ್ಲಿ. ಎಲ್ಲಿ ಕರ್ಕೊಂಡ್ ಗೊತ್ತಾ? ವಿಶೇಷವಾದ ತಳಿಗಳು ಮೇಕೆ ಸಾಕಾಣಿಕೆ. ಯಾರೆಲ್ಲ ಮೇಕೆಗಳನ್ನ ಸಾಗಾಣಿಕೆ ಮಾಡ್ಬೇಕು, ಫಾರ್ಮ್ ಓಪನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಅಂತವ್ರು ಲಕ್ಕಿ ಡ್ರೀಮ್ಸ್ ಮೇಕೆ ಸಾಗಾಣಿಕೆ ಒಂದು ಕುರಿ ಸಾಗಾಣಿಕೆದೊಂದು ಫಾರ್ಮ್ ಇದೆ ಇಲ್ಲಿ. ಇವರು ಬಹಳ ವಿಶೇಷವಾದ ತಳಿಗಳನ್ನ ಕೊಡ್ತಾರೆ. ಆಲ್ ಓವರ್ ಕರ್ನಾಟಕ ಫ್ರೀ ಆಗಿ ಡೆಲಿವರಿ ಕೊಡ್ತಾರಂತೆ. ಮಿನಿಮಮ್ 30 ಪರ್ಚೇಸ್ ಮಾಡ್ಬೇಕು. ಹಾಗೆ ನೀವು ಮೇಕೆ ಫಾರ್ಮ್ ನ ಓಪನ್ ಮಾಡ್ಬೇಕು ಅನ್ಕೊಂಡಿದ್ರೆ ಅದಕ್ಕೆ ಉಚಿತವಾಗಿ ತರಬೇತಿನ ಅಂದ್ರೆ ಟ್ರೈನಿಂಗ್ ಕೂಡ ಕೊಡ್ತಾ ಇದಾರೆ. ಇನ್ನು ಪೂರ್ತಿ ಇನ್ಫಾರ್ಮೇಶನ್ ಗೋಸ್ಕರ ವಿಡಿಯೋ ಸ್ಕಿಪ್ ಮಾಡ್ಬಿಡಿ, ವಿಡಿಯೋ ಪೂರ್ತಿ ನೋಡಿ. ಯಾರೆಲ್ಲ ಈ ಕುರಿ ಸಾಗಾಣಿಕೆ ಈ ತರ ಒಂದು ಫಾರ್ಮ್ ಕ್ರಿಯೇಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿರ್ತಾರೆ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ನೇರವಾಗಿ ಸರ್ನ ಮಾತಾಡ್ಸ್ಬರೋಣ. ಸರ್ ನಮಸ್ತೆ ಸರ್. ಹಲೋ ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ ಆರಾಮಾಯ್ತು ಸರ್. ಏನ್ ಸರ್ ಇದು ಮೇಕೆ ಸಾಕಾಣಿಕೆ? ಯಾಕೆ ಈ ಕಾನ್ಸೆಪ್ಟ್ ನೀವು ಮಾಡಿರೋಂಥದ್ದು? ಏನೆಲ್ಲ ಸಿಗುತ್ತೆ ಸರ್ ಈ ಫಾರ್ಮ್ಗೆ? ಯಾಕೆ ಬರ್ಬೇಕು ಜನ? ಇಲ್ಲ, ಜನ ಬರ್ಬೇಕಂದ್ರೆ ಇದು ಕಾನ್ಸೆಪ್ಟ್ ನಾರ್ಮಲ್ ಕಾನ್ಸೆಪ್ಟ್ ಅದ. ರೈತರುಗಳು ಬರ್ತದ, ಅವ್ರಿಗೆ ಪ್ರಾಬ್ಲಮ್ ಬರ್ತದ. ರಾಜಸ್ಥಾನಿಂದ ಮಾಲ್ ಬರ್ಬೇಕು ದೊಡ್ಡ ದೊಡ್ಡ ಆಲ್ ಓವರ್ ಕರ್ನಾಟಕ ಎಷ್ಟು ತಳಿ ಅದ ಎಲ್ಲಾ ತಳಿ ನಮ್ಮ ಮಹಾರಾಷ್ಟ್ರಕ್ಕೆ ಗುಲ್ಬರ್ಗಾಗೆ ಸಿಗ್ತದ. ನಮ್ ಗುಲ್ಬರ್ಗಾಗೆ ಒಂದ್ ಫಾರ್ಮ್ ಐತು, ಲಕ್ಕಿಗೋಟ್ ಫಾರ್ಮ್. ಮತ್ತೆ ಇಲ್ಲಿ ಸೋಲಾಪುರ್ಗೆ ಆಯ್ತು. ಬಾಂಬೆ ಅಚ್ ಕಡೆ ಸೈಡ್ಗೆ ಇಲ್ಲೇ ಸಿಗ್ತದ. ಮತ್ತು ಬಿಜಾಪುರ 100 ಕಿಲೋಮೀಟರ್ ಅದ. ಬೆಂಗಳೂರು ದಾರಿ ಇದು ಸಮೀಪ ಆಗ್ತದ. ಸಲುವಾಗಿ ನಾ ಇದು ಬೀಟಲ್ ತಳಿಗಳು, ಬೀಟಲ್ ಪಂಜಾಬಿಂದ ಬರ್ತದ, ಇಲ್ಲೇ ಸಿಗಲ್ಲ. ಯಾಕಂದ್ರೆ ಅದಕ್ಕೆ ಕಿವಿ ದೊಡ್ಡ ಬರ್ತದ ಮತ್ ಹಾಲ್ ಚಲೋ ಬರ್ತದ. ಅದಕ್ಕೆ ಅವ್ರ 1-2 ವರ್ಷಕ್ಕೆ ಗಂಡು ಮರಿಗೆ ಮಿನಿಮಮ್ 1 ಕ್ವಿಂಟಲ್ ಅದಕ್ಕೆ ತೂಕ ಬರ್ತದ. ಅದ್ ಸಲುವಾಗಿ ವೇಟ್ 1 ಕ್ವಿಂಟಲ್ ತೂಕ ಬರ್ತದ. 1 ಕ್ವಿಂಟಲ್ ಬರ್ತದ. ಹಬ್ಬ ಸಲುವಾಗಿ ಅದೇ ಜಾಸ್ತಿ ಪ್ರಿಫರ್ ಮಾಡ್ತದ. ಅದಕ್ಕೆ ಹೈಟ್ ನೋಡ್ಬೇಕು, 40-42 ಇಂಚ್ ಅದಕ್ಕೆ ಹೈಟ್ ಬರ್ತದ. ಅದಕ್ಕೆ ಹಲ್ಲು ಕಡಿಮೆ ಇರ್ತದ. ಹಲ್ಲು ಏನಿಗೆ ಅದಕ್ಕೆ ಅದು ಲೈಫ್ ಬಾಳ ಐತು. ಉಸ್ಮಾನಾಬಾದಿ ನಮ್ಮಲ್ಲಿ ಬೇರೆ ತಳಿ ಅದ. ಟೋಟಲ್ ನಮ್ಮಲ್ಲಿ 26 ತಳಿ ಅದ. ಅದರೊಳಗು ನಮ್ಮಲ್ಲಿ 7-8 ತಳಿ ಎನಿ ಟೈಮ್ ಸಿಗ್ತದ. ಬೀಟಲ್ ಆಗ್ಲಿ, ಸೋಜತ್, ತೋತಾಪರಿ, ಕೋಟಾ, ಜಮ್ನಾಪರಿ, ಉಸ್ಮಾನಾಬಾದಿ, ಬಾರ್ಬರಿ ಎಷ್ಟ್ ತಳಿ ಬೇಕು ನಮ್ಮಲ್ಲಿ ಎಲ್ಲ ಆಲ್ ಟೈಮ್ ಅವೈಲೇಬಲ್ ಇರ್ತದೆ. ಮತ್ತೆ ಅವ್ರ ಪ್ರೋಸೆಸ್ ಆಯ್ತು. ನೀವು ಫಸ್ಟ್ ಬುಕಿಂಗ್ ಮಾಡ್ಬೇಕು. ಬುಕಿಂಗ್ ಮಾಡಿ ಆದ್ಮೇಲೆ 10 days ಟೈಮ್ ಕೊಡ್ಬೇಕು. 10 ದಿನ ಟೈಮ್ ಕೊಟ್ಟೆ ಆದ್ಮೇಲೆ ನಾನು ನಿಮ್ಗೆ ಅದು ಒಂದು ಡೇಟ್ ಕೊಡ್ತೀನಿ. ಆ ಡೇಟ್ಗೆ ಬರ್ಬೋದು. ಫಸ್ಟ್ ಬುಕಿಂಗ್ ಮಾಡ್ಬೇಕು. ಯಾಕಂದ್ರೆ ದಿನ ಕಸ್ಟಮರ್ ಬರ್ತದ. ಇವತ್ತು ಟೋಟಲ್ 4 ಕಸ್ಟಮರ್ ಬಂದಿದ್ದು. ಮಾರ್ನಿಂಗ್ ನೀವು ಬಂದಿದ್ದು ಅದಕ್ಕೆ ಒಂದ್ಲೇ ಹೋಗಿತ್ತು. ಗುಲ್ಬರ್ಗಾಗೆ ಬಂದಿತ್ತು. ಇಲ್ಲೇ ಒಂದದ, ಅದು ಹೊರಗೆ ಬಂದದ. ಈ ತರ ಕಸ್ಟಮರ್ ಎನಿ ಟೈಮ್ ಇರ್ತದ. ಬುಕಿಂಗ್ ಮಾಡ್ಬೇಕು, ಅವ್ರಿಗೆ ಟೈಮ್ ಕೊಡ್ಬೇಕು ನಾ. ಅದಕ್ಕೆ ಮಾಲ್ ಚಲೋ ಕೊಡ್ಬೇಕು, ನಮ್ ಕರ್ತವ್ಯ. ಈ ತರ ಸುಮ್ನೆ ರೇಟ್ ನಮ್ಗೆ ಕಾಲ್ ಮಾಡ್ದ, ಸರ್ ರೇಟ್ ಕಡಿಮೆ ಮಾಡಿ, ಈ ತರ ನಮ್ಮಲ್ಲಿ ಆಗಲ್ಲ. ಫಿಕ್ಸ್ ರೇಟ್ ಇರ್ತದ. ಬುಕಿಂಗ್ ಮಾಡಿ ಮಾಲ್ ಚಲೋ ಕೊಡ್ಬೇಕು, ನಮ್ ಜವಾಬ್ದಾರಿ. ಮತ್ತೆ ಏನು ಮಾಹಿತಿ ಬೇಕು, ತರಬೇತಿ ಬೇಕು, ಏನು ಪ್ರಾಬ್ಲಮ್ ಆಗಿದೆ ನಮ್ಗೆ ಡೈರೆಕ್ಟ್ ಕನ್ಸಲ್ಟ್ ಮಾಡ್ಬೇಕು. ನಾವು ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ. ಅದು 1 ಕ್ವಿಂಟಲ್ ಆಗುತ್ತೆ ಅಂತ ಹೇಳಿದ್ರಲ್ವಾ ಮರಿ? ಅದು ಮಾಂಸ ಎಲ್ಲ ಹೇಗಿರುತ್ತೆ ಸರ್? ಟೇಸ್ಟಿ ಆಗಿರುತ್ತೆ? ಟೇಸ್ಟ್ ಇರ್ತದ. ಅದು ನಾರ್ಮಲ್ ತಳಿಗಳು ಬರುತ್ತಲ್ಲ ಸರ್, ಈಗ ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಎಲ್ಲ ಸಾಕ್ತಾರಲ್ಲ, ಈ ಕಿವಿ ಹೆಂಗ ದೊಡ್ಡದಾಗಿದೆ ಅಲ್ಲೆಲ್ಲ ಆತರ ಇರೋದಿಲ್ಲ. ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಸರ್? ವಿದೇಶ್ ಏನ್ ಬಿ ಇಲ್ಲ, ಶೋಕಿ ತರ ಅದು ಸಾಕ್ತದ. ಮಟನ್ ಸೇಮ್ ಬರ್ತದ. ಬಟ್ ತೂಕ ಜಾಸ್ತಿ ಇರೋದು, ಅದು ಶೋಕಿ ತರ ಜಾಸ್ತಿ ಮುಸ್ಲಿಂ ಮನುಷ್ಯ ಕಟ್ ಮಾಡ್ತದ. ಅದು ಶೋಕ್ ಇರ್ತದ. ಟೇಸ್ಟ್ 20 kg 30 kg 40 kg ಅಷ್ಟೇ ಇರಬೇಕು. ಅದಕ್ಕೆ ಮುಂದೆ ಜಾಸ್ತಿ ಟೇಸ್ಟ್ ಇರಲ್ಲ, ಬಟ್ ಶೋಕಿ ಇರ್ತದ. ಶೋಕಿ ಸಲುವಾಗಿ ಮನುಷ್ಯ ಸಾಕ್ತದ. ಅದು ಮತ್ತೆ ಸರ್ ಆಕ್ಚುಲಿ ಇದು ಈ ಒಂದು ಫಾರ್ಮ್ ನೀವು ಎಷ್ಟು ವರ್ಷದಿಂದ ಮಾಡ್ತಿರೋದು? ನಮ್ಗೆ 8-9 ವರ್ಷ ಆಗಿದೆ. ಮೊದ್ಲೇ ಆರ್ಮಿ ಕೆಲಸ ಮಾಡಿದ್ದು 7-8 ವರ್ಷ. ಅದು ಬಿಟ್ಟು ಅದು ಕೆಲಸನ ಚಾಲೂ ಮಾಡಿದ್ದು. ಅದು ಕಂಟಿನ್ಯೂ ಅದ. ಅದಕ್ಕೆ ಆಪ್ಷನ್ ಆಯ್ತು. 30 ಪರ್ಚೇಸ್ ಮಾಡ್ಬೇಕು, ಓನ್ಲಿ ಫಾರ್ ಪ್ರೆಗ್ನೆಂಟ್ ಗೋಟ್. ಸುಮ್ನೆ ಸಣ್ಣ ಮರಿ ತಗೊಂಡಿದ್ದು ಈ ತರ ಆಗಲ್ಲ. ಅದು ಪ್ರೆಗ್ನೆಂಟ್ 30 ಪೀಸ್ ಇರ್ಬೇಕು. ಅವ್ರ ಮನಿತನ ತಂದು ಕೊಡ್ಬೇಕು, ನಮ್ ಜವಾಬ್ದಾರಿ. ಅದಕ್ಕೆ ಸಂಗಟ್ ತೊಗರಿ ಒಟ್ಟು ಫ್ರೀ ಕೊಡ್ತೀನಿ. 2 ಚೀಲ ಮತ್ತೆ 2 ಟ್ರೇ ಬರ್ತದ. ಊಟ ಸಲುವಾಗಿ ಈ ತರ ದೊಡ್ಡ ಟ್ರೇ ಬರ್ತದ, ಅವ್ರು ಫ್ರೀ ಕೊಡ್ತೀನಿ. ಅದ್ಕೆ ಜೊತೆಗೆ ಅದು ಮೆಡಿಸಿನ್ ಎಲ್ಲ ತರಿಸ್ಕೊಡ್ತೀನಿ. ಯಾಕಂದ್ರೆ ಅದು ಒಳಗ್ ನಮ್ ಜೀವ ಅದ. ಅವ್ರು ಊಟ ಮಾಡ್ತದ, ಅದ್ಕೆ ಆದ್ಮೇಲೆ ನಾ ಊಟ ಮಾಡ್ತೀನಿ. ಇದು ನಮ್ ಇದು ಆಯ್ತು ಮೊದಲು. ಸರ್ ಇವಾಗ ಜನರು ಈ ಒಂದು ಫಾರ್ಮ್ ನ ತಿಳ್ಕೊಳ್ಳೋದು, ಈಗ ಸೋಶಿಯಲ್ ಮೀಡಿಯಾ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ ಅನ್ಕೊಳ್ಳಿ, ಆರ್ಡರ್ ಮಾಡೋದಾದ್ರೆ ಹೇಗೆ ಸರ್? ಬುಕ್ ಮಾಡ್ಕೊಳ್ಳೋದು ಹೇಗೆ? ಆರ್ಡರ್ ಅಂತ ನಂಬರ್ ಇರ್ತದ. ನೀವು ಡಿಸ್ಕ್ರಿಪ್ಷನ್ ಗೆ ನಂಬರ್ ಹಾಕಿ, ನಮ್ ಮ್ಯಾನೇಜರ್ ನಂಬರ್ ಹಾಕ್ಬೇಕು. ನಮ್ ನಂಬರ್ ಹಾಕ್ಬೇಡ, ಯಾಕಂದ್ರೆ ನಾ ಬೇರೆ ಎನಿ ಟೈಮ್ ಬಿಜಿ ಇರ್ತೀನಿ. ಕಾಲ್ ಪಿಕ್ ಮಾಡ್ಲಕ್ ಬರಲ್ಲ. ಮ್ಯಾನೇಜರ್ ನಂಬರ್ ಹಾಕಿ ಅವ್ರ ನಂಬರ್ ಕಾಲ್ ಮಾಡಿ ಅವ್ರಿಗೆ ಬುಕ್ ಮಾಡ್ಬೇಕು. 30 ಪೀಸ್ ಬೇಕಂದ್ರೆ ಮಿನಿಮಮ್ 50,000 ಅಮೌಂಟ್ ಹಾಕ್ಬೇಕು. ಅವ್ರಿಗೆ ಸ್ಲಿಪ್ ಕೊಡ್ತೀನಿ, ಒಂದ್ ಡೇಟ್ ಕೊಡ್ತೀನಿ. ಆ ಡೇಟ್ಗೆ ಬರ್ಬೇಕು. ಯಾವ ನೋಡಿ ನಿಧಾನ್ಗೆ ಚೆಕ್ ಮಾಡಿ, ಜೋರ್ ಚೆಕ್ ಮಾಡಿ, ಹಲ್ಲು ಹಾಲ್ ಎಲ್ಲ ಫುಲ್ ಕ್ಲಿಯರ್ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಗಾಡಿಗೆ ಹಾಕ್ಬೇಕು. ಗಾಡಿ ಹಾಕಾದ್ಮೇಲೆ ನಮ್ ಕೆಲ್ಸ ಇರ್ತದ. ನಮ್ ಡ್ರೈವರ್ ಅವ್ರ ಮನಿತನ ತಂದು ಕೊಡ್ಬೇಕು. ಏನು ಪ್ರಾಬ್ಲಮ್ ಅದ ನಾ ರಿಫಂಡ್ ಮಾಡ್ತೀನಿ. ನಾ ಏನು ಸತ್ತು ಹೋಗಿತ್ತು, ಕಡಿಮೆ ಹೋಗಿತ್ತು, ಒಂದು ಕಳು ಆಗಿದೆ, ಏನು ಆಗಿದೆ, ಸ್ವಲ್ಪ ಜವಾಬ್ದಾರಿ ನಮ್ದೆ. ದೇಶವನ್ನ ಕಾಯುವಂತ ಸೈನಿಕರ ಕೆಲಸ ಮಾಡಿರುವಂತದ್ದು.
ಸೊ ನೀವು ಯಾಕೆ ಈ ಒಂದು ಕುರಿ ಸಾಗಾಣಿಕೆ ಅನ್ನುವಂತ ಕುರಿ ಕಾನ್ಸೆಪ್ಟ್ ಸಾಕಾಣಿಕೆ ನಮ್ಮ ಮಮ್ಮಿ ಪಪ್ಪ ಅದೇ ಮಾಡಿದ್ದು. ಮಮ್ಮಿ ಮಾಡಿದ್ದು ಒಂದು ಕುರಿಯಿಂದ ಸ್ಟಾರ್ಟ್ ಮಾಡಿದ್ದು. ಅದು ಪ್ರೆಸೆಂಟ್ ನಾ 200 500 ಈ ತರ ಸಪ್ಲೈ ಮಾಡ್ತೀನಿ ಎಲ್ಲ ಕರ್ನಾಟಕ, ಆಲ್ ಓವರ್ ಕರ್ನಾಟಕ. ಇದು ನಾನು ನೋಡಿದ್ದು ಅದ್ರೊಳಗೆ ಬಿಸ್ನೆಸ್ ಹೆಂಗಾಯ್ತು, ಅದು ಬಿಸ್ನೆಸ್ ನಮ್ ತಳಿಗೆ ಬಂದಿತ್ತು, ಚಾಲೂ ಮಾಡಿದ್ವಿ. ಅಪ್ಪ ಅಮ್ಮ ಮಾಡ್ಕೊಂಡ್ ಅಮ್ಮ ಮಾಡ ಬಂದಿದ್ರು. So ಇವಾಗ ಅದನ್ನ ನೀವು ನಾ ಕಂಟಿನ್ಯೂ ಮಾಡಿದ್ನಿ. ಟೋಟಲ್ 12 ವರ್ಷ ಆಗಿದೆ. ಮತ್ತೆ ಅದಕ್ಕೆ ಆದ್ಮೇಲೆ ನಾ ಮರಿ ಕೊಡ್ತೀನಿ. ನಿಮ್ಗೆ ಯಾವ್ದು ಮರಿ ಅವ್ರಿಗೆ ಬಾಯ್ಬೇಕು ನಾನೇ ಮಾಡ್ತೀನಿ. ಬಾಯ್ಬೇಕಂದ್ರೆ ನಮ್ಮಲ್ಲಿ 30 ಪರ್ಚೇಸ್ ಮಾಡಿದ್ದು ನೀವು, ಅದಕ್ಕೆ 4 ತಿಂಗಳಿಗೆ ನೀವು ಸಾಕ್ಬೇಕು. 20 kg ಈ ತರ ಇರ್ಬೇಕು ಮರಿ, ನಾನೇ ಬಾಯ್ಬೇಕು ಮಾಡ್ತೀನಿ. ಉಸ್ಮಾನಾಬಾದಿಗೆ 6000 ಹೆಣ್ಣದ, 7000 ಗಂಡು, ಈ ತರ ಬಾಯ್ಬೇಕು. ಇದು ರೈತರ ಇರ್ತದ, ರೈತರ ಅವರು ಸಾಕ್ಬೇಕು, 4 ತಿಂಗಳಿಗೆ ಸಾಕ್ಬೇಕು ಮರಿಗೆ. ಅದಕ್ಕೂ ಏನು ಟೆನ್ಷನ್ ಇಲ್ಲ. ಮಾರ್ಕೆಟ್ಗೆ ಹೋಗ್ಬೇಕು, ಇಲ್ಲೇ ಮೋಸ ಆಗ್ಬೇಕು, ಏನು ತೊಂದರೆ ಇಲ್ಲ. ಸೂಪರ್ ಸರ್. ಸರ್ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆಗೆ ಕೆಲವರು ಹೈನುಗಾರಿಕೆ ಆಗ್ಬೋದು, ಈ ತರ ಕುರಿ ಕೋಳಿ ಸಾಗಾಣಿಕೆ ಆಗ್ಬೋದು, ಅಂದ್ರೆ ಕೆಲವರು ಚೀಪ್ ಆಗಿ ನೋಡೋದುಂಟು, ಇನ್ ಕೆಲವರು ಎಜುಕೇಟೆಡ್ ಆಗಿ ಅದನ್ನ ತಿಳ್ಕೊಂಡು ಮಾಡೋದುಂಟು. ಸೊ ಅಂತವ್ರಿಗೆ ಏನ್ ಸಜೆಸ್ಟ್ ಮಾಡ್ತೀರಾ ಸರ್, ಏನ್ ಸಜೆಷನ್ಸ್ ಕೊಡ್ತೀರಾ ಅದು ಈ ಎಲ್ಲ ಕೋಳಿ ಇದು ಕುರಿ ಸಾಗಾಣಿಕೆ ಬಗ್ಗೆ? ಕುರಿ ಸಾಕಾಣಿಕೆ ಬಗ್ಗೆ ಅಂತೂ ಮೇಕೆ ಸಾಕಾಣಿಕೆ ಮಾಡ್ಬೋದು. ಅದು ಕಲ್ಸ ಬಾಟ್ ಚಲೋ ಅದ. ಮಿನಿಮಮ್ 100 ಕುರಿ ಇರ್ಬೇಕು, ಅದಕ್ಕೆ 200 ಮರಿ ಬರ್ತದ. 200 ಮರಿ 6000 12 ಲಕ್ಷ ಬರ್ತದ. 12 ಲಕ್ಷ ಯಾರಿಗೆ ಸಿಗ್ತದ ನನ್ಗೆ ಹೇಳ್ಬೇಕು. ನಾ ಆರ್ಮಿ ಬಿಟ್ಟಿದ್ದು ನನ್ಗೆ ಗೊತ್ತದ ಯಾಕೆ ಬಿಟ್ಟಿನಿ. ಒಂದೇ ಕ್ಯಾಲ್ಕುಲೇಷನ್ಗೆ ಬಿಟ್ಟಿನಿ. ಒಂದೇ ಮರಿ ಅದು ನಮ್ಮಲ್ಲಿ. ನಮ್ಮ ಮಮ್ಮಿ ಸಾಕಿದ್ದು ಒಂದೇ ಮರಿ, ಅದು 2 ಮರಿ ಆಗ್ತದ. ವರ್ಷಕ್ಕೆ 4 ಮರಿ ಬರ್ತದ. ಲೆಕ್ಕ ಮಾಡಿದ್ದು ನಾವು ಆ ದಿನ ಆರ್ಮಿ ಬಿಟ್ಟಿನಿ ಅಷ್ಟೇ. ಸೊ ನಿಮ್ಮಲ್ಲಿ ಸರ್ ಎಲ್ಲಾ ತರದ ತಳಿಗಳು ಸಿಗುತ್ತೆ. ಅವ್ರಿಗೆ ಏನಾದ್ರು ಬೇಕು ಅಂದ್ರೆ ನಂಬರ್ಗೆ ಕಾಲ್ ಮಾಡಿದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಬುಕಿಂಗ್ ಕೂಡ ಅವ್ರ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಸೊ ಅವ್ರ ಬುಕಿಂಗ್ ಆಗಿ ಒಂದು 10 days ಆದ್ಮೇಲೆ ನೇರವಾಗಿ ಬಂದು ಅವ್ರ ಕುರಿ ಏನಿದೆ ನೀಟಾಗಿ ನೋಡಿ ತಗೊಂಡ್ ಹೋಗ್ಬೋದು ಸರ್. ಕರೆಕ್ಟ್ ಅವ್ರು ಚೂಸ್ ಮಾಡ್ಬೋದು. ತರಬೇತಿ ಕೂಡ ನೀವು ಕೊಡ್ತಾ ನಾನು ಇದ್ದೀರಾ? ಕೊಡ್ತೀನಿ. ಒಂದ್ ತಾಸು ನಮ್ ಸಂಗಟ ಇರಬೇಕು, ಕುಂದಿರ್ಬೇಕು. ಏನು ಕ್ವಶನ್ ಅದ ನೀವು ಡೈರಿಗೆ ಬರ್ಕೋಬೇಕು. ನಾ ಎಲ್ಲಾರು ಸಮಾಧಾನ ಮಾಡ್ತೀನಿ, ಪರವಾಗಿಲ್ಲ. ನೋಡಿದ್ರಲ್ಲ, ಇಷ್ಟೊತ್ತು ಲಕ್ಕಿ ಗೋಲ್ಡ್ ಫಾರ್ಮ್ ಬಗ್ಗೆ ಸರ್ ಬ್ರೀಫ್ ಆಗಿ ಇನ್ಫಾರ್ಮೇಶನ್ ಕೊಟ್ರು. ಸೊ ಈ ಒಂದು ಫಾರ್ಮ್ ಗೆ ರೆಗ್ಯುಲರ್ ಕಸ್ಟಮರ್ಸ್ ಬರ್ತಿರ್ತಾರಂತೆ, ಇವರು ರೆಗ್ಯುಲರ್ ಆಗಿ ಬಂದು ಇಲ್ಲೇ ಬೈ ಮಾಡ್ತಿರೋದಂತೆ. ಸೊ ಇವ್ರ ಹತ್ರನೇ ಬ್ರೀಫ್ ಆಗಿ ಕೇಳ್ಬಿಡ, ಹೇಗೆ ಸರ್, ಯಾಕೆ ಬರ್ತಿದ್ದೀರಾ, ಯಾವ ತರ ನಿಮ್ ಪ್ರೋಸೆಸ್ ಹೇಗಿರುತ್ತೆ, ಈ ಕಡೆ ಒಂದು ಲಕ್ಕಿ ಗೋಲ್ಡ್ ಫಾರ್ಮ್ ಇಂದ ನಿಮ್ಗೆ ಯಾವ ತರ ಸರ್ವಿಸಸ್ ಸಿಗ್ತಾ ಇದೆ, ನೇರವಾಗಿ ಕೇಳೋಣ. ಇನ್ನು ಯಾರೆಲ್ಲ ಇಂಟ್ರೆಸ್ಟ್ ಇದೆ ನಿಮ್ಗೆ ಈ ಒಂದು ಫಾರ್ಮ್ ಮಾಡ್ಬೇಕು, ಇದ್ರ ಬಗ್ಗೆ ಮಾಹಿತಿ ಬೇಕು ಅನ್ನೋರು ವಿಡಿಯೋ ಪೂರ್ತಿ ನೋಡಿ ಮತ್ತೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸರ್ ನಮಸ್ತೆ ಸರ್. ನಮಸ್ಕಾರ. ಎಲ್ಲಿಂದ ಬರ್ತಿರೋದು ಸರ್? ನಾವು ಗೋಕಾಕ್ ನಿಮ್ಮ ಹೆಸರು ಸರ್? ಹೊಸರಾಜ್ ಕುಂಟೂಜ್. ಸರ್ ಇದ್ರ ಸೇರಿಸಿ ಎಷ್ಟನೇ ಸರಿ ಬರ್ತಾ ಇರೋದು ನೀವು ಇದು ಇಲ್ಲಿಗೆ? 2ನೇ ಸರಿ. 2ನೇ ಸರಿ ಬರ್ತಾ ಇದ್ದೀರಾ. ಗೋಕಾಕಿಂದ ಬರ್ತಿರೋದು ನೀವು? ಓಕೆ. ಯಾಕೆ ಸರ್ ಇಲ್ಲಿಗೆ ಬರ್ತಿದ್ದೀರಾ? ನಿಮ್ಗೆ ಅಲ್ಲೇ ಅಲ್ಲಿ ನಾವು ವಿಡಿಯೋ ನೋಡಿ ಇಳುವರಿ ನೋಡಿ ಬರ್ತಿದ್ದೀರಾ? ಓಕೆ ಸರ್, ಹೆಂಗೆ ಪ್ರೋಸೆಸ್? ನೀವ್ ಯಾವ ತರ ಬುಕ್ ಮಾಡಿದ್ರಿ? ನೀವು ನಾವು ಅಮೌಂಟ್ ಅದೆಲ್ಲ ಹೇಗಿತ್ತು? 20 ಬದಕ ಇದು ಮಾಡಿದ್ರಿ. 25 ಹಾ. 50,000 ರೂಪಾಯಿ ಅಮೌಂಟ್ ಹಾಕಿದ್ವಿ. ಓಕೆ 10 ದಿವಸ ಮೊದ್ಲು ಹಾ. ಇಂಥ ಡೇಟ್ ಬರ್ರಿ, ಇಂಥ ಡೇಟ್ ಒಯ್ರಿ ಅಂತ ಹೇಳಿ ಈ ದಿವಸ ಬಂದಿವಿ ಮಾಲು. ಓಕೆ. ನೀವು ಕಳೆದ ಬಾರಿ ತಗೊಂಡ್ ಹೋಗಿದ್ರಲ್ಲ ಸರ್, ಆ ಒಂದು ಬ್ಯಾಚ್ ಅಲ್ಲಿ ಚೆನ್ನಾಗ್ ಆಯ್ತಾ ಇಲ್ಲ? ಬಂದಾಗ ಅಲ್ಲಿ ನೋಡ್ಕೊಂಡು ಹೋಗಿದ್ವಿ, ನೋಡ್ಕೊಂಡು ಹೋಗಿದ್ರಿ. ಸೊ ಈ ಸರಿ ಡೈರೆಕ್ಟ್ ಪರ್ಚೇಸಿಂಗ್ ಬಂದಿದ್ದೀರಾ? ಓಕೆ. ಸೊ ಮೇಕೆಗಳ ಬಗ್ಗೆ ಎಲ್ಲ ನಿಮ್ಗೆ ನೋಡಿದಾಗ ಏನ್ ಅನ್ನಿಸ್ತು ಸರ್? ಚಲೋ ಅನಿಸ್ತು. ಆಡ್ಗಳು ಅದೆಲ್ಲ ಮೇಕೆ ಎಲ್ಲ ಚೆನ್ನಾಗಿದ್ಯಾ? ಚಲೋ. ಈಗ ಅದ್ರದ್ದು ಹಾಲು ಕರಿಯೋದಾಗ್ಬೋದು, ಮರಿ ಕೊಡೋದಾಗ್ಬೋದು, ಈ ಗಂಡು ಮರಿಗಳಿದೆಯಲ್ಲ ಅದ್ರ ಬಗ್ಗೆ ಎಲ್ಲ ಅದು ಆಗ್ಬೋದು, ಚೆನ್ನಾಗಿದೆ. ತಳಿಗಳೆಲ್ಲ ತುಂಬಾ ಚೆನ್ನಾಗಿದೆ. ಸೊ ಹೊಸದಾಗಿ ಇನ್ನು ಮೇಕೆ ಸಾಗಾಣಿಕೆ ಮಾಡ್ಬೇಕು ಅಂತ ನೋಡ್ತಿರೋರ್ಗೆ ಏನ್ ಸಜೆಸ್ಟ್ ಮಾಡ್ತೀರಾ ಸರ್? ಇದು ಈ lucky ಫಾರ್ಮ್ ಗೆ ಯಾಕೆ ಬರ್ಬೇಕು? ಅಲ್ಲ, ಮಾಲ್ ವೆರೈಟಿ ಮಾಲ್ ಸಿಗುತ್ತೆ. ಹಾ. ನೀವು ಯಾವಾಗ ಬಂದು ಬುಕ್ ಮಾಡ್ಕೊಂಡು ಬಂದು ಒಯ್ಬಹುದು. ಓಕೆ. ಒಳ್ಳೆ ಸರ್ವಿಸಸ್ ಕೂಡ ಒಳ್ಳೆ ಸಿಗ್ತಾ ಇದೆ services ಅಂಡ್ ಫ್ರೀ ಆಗಿ ಟ್ರೈನಿಂಗ್ ಕೊಡ್ತಿದ್ದಾರೆ. ಬಂದ್ಬಿಟ್ಟು 2 ದಿವಸ ಟ್ರೈನಿಂಗ್ ಕೊಡ್ತಾರ. ಬೇಕಾದ್ರೆ ಅವಶ್ಯಕತೆ ಬೇಕು, ಓಕೆ. ಮೆಡಿಸಿನ್ ಎಲ್ಲ ಹೇಳ್ತಾರ, ಇದು ಯಾವ್ದು ಹಾಕ್ಬೇಕು ಯಾವ್ದಿಲ್ಲ ಅಂತ ಹೇಳಿ. ಓಕೆ, ಶೋರ್ ಸರ್, ಥ್ಯಾಂಕ್ ಯು. ಸರ್ ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಬರ್ತಿದ್ದೀರಾ ಸರ್? ನಾವು ಗುಲ್ಬರ್ಗದ ಸಡ್ಗಿಯಿಂದ ಬರ್ತಾ ಇದ್ದೀವಿ. ಗುಲ್ಬರ್ಗದ ಶಡ್ಗೆಯಿಂದ ಬರ್ತಾ ಇದ್ದೀರಾ? ನಿಮ್ಮ ಹೆಸರು ಸರ್? ನಮ್ಮ ಹೆಸರು ನಾಗರಾಜ್ ಅಂತ. ಯಾಕೆ ಸರ್, ಯಾಕೆ ಫಾರ್ಮ್ ಬಂದಿರೋದು? ಎಷ್ಟು ದಿನದಿಂದ ಬರ್ತೀರಾ ನೀವು? ಅವಾಗ ನಾವು ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಓಕೆ, ಸೆಕೆಂಡ್ ಟೈಮ್ ಬರ್ತೀರಾ. ಹಾ. ಲಾಸ್ಟ್ ಟೈಮ್ ಬಂದಾಗ ಎಷ್ಟು ಪರ್ಚೇಸ್ ಮಾಡಿದ್ರಿ? ಅದ್ರ ತಳಿಗಳ ಬಗ್ಗೆ ಹೇಗಿದೆ? ಅವಾಗ್ಲೂ ಕೂಡ ತಗೊಂಡಿದ್ದೆ. ಅವಾಗ್ಲೂ ಉಸ್ಮಾನಾಬಾದಿನಿ ಫಸ್ಟ್ ಟೈಮ್ ನಮ್ದು ಸರ್ ಅವ್ರು ಪ್ರಿಫರ್ ಮಾಡಿದ್ರು. ಬ್ರೀಡಿಂಗ್ ಸಲುವಾಗಿ ಸರಿಯಾಗಿರುತ್ತೆ, ಮಿಲ್ಕಿಂಗ್ ಪ್ರೊಡ್ಯೂಸ್ ಸರಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ಓಕೆ. ಅದಾದ್ಮೇಲೆ ಫಸ್ಟ್ ನಾವು ಒಂದು 40 ಪರ್ಚೇಸ್ ಮಾಡಿದ್ವಿ. 40 ಪರ್ಚೇಸ್ ಮಾಡಿದ್ರಿ. ಇವಾಗ ಮತ್ತೆ ಒಂದು 20 ಪರ್ಚೇಸ್ ಮಾಡೋದು. 20 ಪರ್ಚೇಸಿಂಗ್ ಗೆ ಅಂತ ಬಂದಿದ್ದೀರಾ. ಸೊ ತಳಿಗಳೆಲ್ಲ ಚೆನ್ನಾಗಿ ಆಗ್ತಾ ಇದೆಯಾ ಹಾ, ಸರ್? ತಳಿಗಳು ಯಾಕಂದ್ರೆ ಸರಿಯಾಗಿದೆ. ಈಗ 100 ಮರಿ ತಗೊಂಡೋದ್ವಿ ಅಂದ್ರೆ ಅದು 200 ಮರಿ ಲೆಕ್ಕ ಬರುತ್ತೆ, ಹೌದು. 2 ಮರಿ ಅಂತಂದ್ರು. ಹಾ. ಸೊ ಆತರ ಒಂದು ಅಂದಾಜು ಹೋಗೋದಂದ್ರೆ ನಿಮ್ಗೆ ಹೇಗಾಗಿತ್ತು ಸರ್? ಎಲ್ಲ ಚೆನ್ನಾಗಾಯ್ತಾ? ಹಾಲ್ ಇಲ್ಲ, ಕುಡಿಸೋದು? ಬ್ರೀಡಿಂಗ್ ಅದು ಸರಿಯಾಗಿದೆ ಮೇಡಮ್. ನಮಗೆ ಮಿಲ್ಕ್ ಪ್ರೊಡಕ್ಷನ್ ಕೂಡ ಸರಿಯಾಗಿದೆ ಇದ್ರದ್ದು. ಮತ್ತೆ ಮರಿಗಳು ಕೂಡ ಒಂದ್ ಟೈಮಿನಲ್ಲಿ 2, 3 ಕೊಡ್ತವೆ ನಮಗೆ. ಓಕೆ. ಅದು ಹಂಗಾಗಿ ಸೆಲ್ಲಿಂಗ್ಸ್ ಕೂಡ ಮಾರ್ಕೆಟಿಂಗ್ ಲೈನ್ ಕೂಡ ಸರಿಯಾಗಿದೆ ಇದ್ರದ್ದು ನಮಗೆ. ಓಕೆ. ಹಂಗಾಗಿ ಬಿಟ್ಟು ಇದ್ರದ್ದು ಏನು ಪ್ರಾಬ್ಲಮ್ ಇಲ್ಲ ನಮಗೆ. ಸರ್ ನಿಮ್ಮ ನೋಡ್ತಾ ಇದ್ರೆ ಯುವ ರೈತ ಅಂತ ಅನ್ಸುತ್ತೆ ಹಾ, ಅಲ್ವಾ? ಇವಾಗ ಯಂಗ್ ಜನರೇಷನ್ ಗೆನೆ ನೀವು ಸಮ ಆಗ್ತೀರಾ. ಹೌದು. ಸೊ ಯಾಕೆ ನೀವು ಈ ಒಂದು ಫೀಲ್ಡ್ ನ ಆಯ್ಕೆ ಮಾಡ್ಕೊಂಡ್ರಿ ಸರ್? ಈ ಇದು
ಕೋಳಿ ಸಾಗಾಣಿಕೆ ಆಗ್ಬೋದು, ಕುರಿ ಸಾಗಾಣಿಕೆನ ಯಾಕೆ ಆಯ್ಕೆ ಇಲ್ಲ ಮಾಡ್ಕೊಂಡ್ರಿ? ನಾವು ಕೂಡ ಇವಾಗ ನಮ್ದು ಮೊದಲೇ ES ಹಾಸ್ಪಿಟಲ್ ಅಂತ ಜಾಬ್ ಮಾಡ್ತಾ ಇದ್ವಿ ಮೇಡಮ್. ESI ಹಾಸ್ಪಿಟಲ್ ಜಾಬ್ ಮಾಡ್ತಾ ಇದ್ದೀವಿ. ಇವಾಗ ನಾವು ಓನ್ ಆಗಿ ಮಾಡ್ಕೋಬೇಕು, ನಮ್ದೇ ಸ್ವಂತ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ನಾವು ಡೈರಿ ಫಾರ್ಮ್ ಮತ್ತೆ ಇದು ಕುರಿ ಫಾರ್ಮ್ ಸ್ಟಾರ್ಟ್ ಮಾಡಿದ್ವಿ. ಓನ್ ಆಗಿ ಏನಾದ್ರು ಮಾಡ್ಬೇಕು ಅಂತ ಹೇಳಿ. ಹೌದು. ಸೊ ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್? ಇನ್ನು ಬೇರೆದೆಲ್ಲ ಇತ್ತು ಓನ್ ಆಗಿ ಮಾಡೋದಕ್ಕೆ. ಅಂದ್ರೆ ಓನ್ ಆಗಿ ಅಂತಂದ್ರೆ ನಮ್ದು ಟೆನ್ಷನ್ ಫ್ರೀ ಮೇಡಮ್ ಒಂದೇದು. ಯಾಕಂದ್ರೆ ಇದ್ರದ್ದು ಜಾಸ್ತಿ ಟೆನ್ಷನ್ ಇರಲ್ಲ. ಒಂದು 1 to 3 ಟೈಮ್ಸ್ ಮೇವು ಅಂತೂ ಕಂಪಲ್ಸರಿ ಹಾಕೊಂತೀವಿ. ಮತ್ತೆ ಹಸುಗಳದ್ದು ಕೂಡ ಮಿಲ್ಕಿಂಗ್ ಅದ್ರದ್ದು ಕೂಡ ಟೆನ್ಷನ್ ಜಾಸ್ತಿ ಇರಲ್ಲ. ಬೇರೆ ಕಡೆ ಹೋಗ್ಬೇಕು, ಬೇರೆಯವ್ರ ಜೊತೆ ಕೆಲಸ ಮಾಡುವಾಗ ಅವರು ನಮ್ಗೆ ಅಡ್ಜಸ್ಟ್ ಆಗೋದಿಲ್ಲ, ಏನಿಲ್ಲ. ಪ್ರಾಣಿಗಳು ನಮ್ಗೆ ಅಡ್ಜಸ್ಟ್ ಆಗ್ತವೆ, ಅವಾಗ ನಾವು ಏನೋದಿಲ್ಲ, ಅವನು ನಮಗ್ ಪ್ರಾಬ್ಲಮ್ ಇಲ್ಲ. ಹಂಗಾಗ್ಬಿಟ್ಟು ಕುರಿಗಳು ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇವಾಗಿನ ಯುವ ಜನತೆಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ಸ್ವಂತ ಮಾಡೋದು ಅಂದ್ರೆ ತುಂಬಾ ಒಳ್ಳೇದು ಮೇಡಮ್. ಇವಾಗ ಕುರಿ ಸಾಕಾಣಿಕೆ ನಮ್ ಪ್ರಿಫರ್ ಮಾಡಿದ್ರೆ, ನಾನ್ ಮಾಡೋ ಪ್ರಕಾರ ಅಂದ್ರೆ ಕುರಿ ಸಾಕಾಣಿಕೆ ಚೆನ್ನಾಗಿದೆ. ಇಲ್ಲ ನಾವು ದೊಡ್ಡ ಅಮೌಂಟ್ ನಲ್ಲಿ ಹಾಕ್ತಿವಿ ಅಂದ್ರೆ ಡೈರಿ ಫಾರ್ಮ್, ಕುರಿ ಫಾರ್ಮ್. ಇನ್ವೆಸ್ಟ್ಮೆಂಟ್ ಖರ್ಚಿನ ಬಗ್ಗೆ ಹೇಳೋದಾದ್ರೆ, ಆದಾಯದ ಬಗ್ಗೆ ಹೇಳೋದಾದ್ರೆ ಸರ್? ಲೋ ಬಜೆಟ್ ನಲ್ಲಿ ಹೈ ಇನ್ಕಮ್ ಬರುತ್ತೆ ಮ್ಯಾಮ್. ಲೋ ಬಜೆಟ್ ನಲ್ಲಿ ಹೈ ಇನ್ಕಮ್ ಬರುವಂತ. ಓಕೆ, ಮೇಂಟೆನೆನ್ಸ್ ಬಗ್ಗೆ ಹೇಳೋದಾದ್ರೆ? ಮೇಂಟೆನೆನ್ಸ್ ಮೇಡಮ್, ನಾವು ತೊಗರಿ ಒಟ್ಟು ಹಾಕೋದು, ಓಕೆ, ಮತ್ತೆ ಹಸಿ ಮೇವು, ಮತ್ತೆ ಒಂದ್ ಸ್ವಲ್ಪ ಮಾರ್ನಿಂಗ್ ಟೈಮ್ ನಲ್ಲಿ ಹಿಂಡಿ ಹಾಕೊಂತೀವಿ, ಮತ್ತೆ ಮೆಕ್ಕೆಜೋಳದ ಪೌಡ್ರು. ಅವ್ 3 ಟೈಮ್ ಮೇಂಟೈನ್ ಮಾಡ್ಕೊಂಡ್ರೆ ಮುಗೀತು ಮೇಡಮ್. ಜಾಸ್ತಿ ಮತ್ತೆ ಏನ್ ಖರ್ಚನೂ ಇಲ್ಲ, ಖರ್ಚು ಜಾಸ್ತಿ ಇರೋದಿಲ್ಲ. ಲೋ ಮೇಂಟೆನೆನ್ಸ್ ಮತ್ತೆ ಹೈಯರ್ ಇನ್ಕಮ್ ಪ್ರಾಫಿಟಬಲ್. ಓಕೆ ಸರ್, ಇವಾಗ ನೀವು ಸರ್ ಲಕ್ಕಿ ಡ್ರೀಮ್ಸ್ ಫಾರ್ಮ್ ನ ಯಾಕೆ ಚೂಸ್ ಮಾಡಿದ್ರಿ ನೀವು? ಈಗ ಫಸ್ಟ್ ಟೈಮ್ ಎಷ್ಟು 40 ಪರ್ಚೇಸ್ ಮಾಡಿದ್ರಿ, ಸೆಕೆಂಡ್ ಟೈಮ್ ಇವಾಗ ಏನೋ ಇವಾಗ 20 ಪರ್ಚೇಸ್ ಮಾಡ್ತಾ ಇದ್ದೀರಾ. ಸೊ ಎಲ್ಲಾ ಬ್ರೀಡ್ ಗಳು ತುಂಬಾ ಚೆನ್ನಾಗಿ ಆಗ್ತಾ ಇದೆ ಸರ್. ಸೊ ಬ್ರೀಡಿಂಗ್ ಸರಿಯಾಗಿದೆ. ನಮ್ ಫ್ರೆಂಡ್ ಅವ್ರ ಹತ್ರನು ಮೊದಲು ಇವ್ರ ಹತ್ರನೇ ಪರ್ಚೇಸ್ ಮಾಡ್ಕೊಂಡಿದ್ರು. ಅವರು ಒಂದು 40 ಪರ್ಚೇಸ್ ಮಾಡಿದ್ರು. ಅವಾಗ ಅವ್ರದ್ದು ಟ್ರಸ್ಟ್, ಅವ್ರ ಮತ್ತೆ ಅವ್ರ ಹತ್ರ ಇರೋ ಕುರಿಗಳು ನೋಡ್ಕೊಂಡ್ಬಿಟ್ಟು ಆಮೇಲೆ ನಾವು ಕೂಡ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಆಮೇಲೆ ಅಲ್ಲಿ ಮಾತಾಡ್ಬಿಟ್ಟು ಒಂದು 3 days ಬ್ಯಾಕ್ ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ವಿ. ಆಮೇಲೆ ಇವತ್ತು ಡೇಟ್ ಕೊಟ್ಟಿದ್ರು, ಬರ್ಬೇಕು ಬಂದ್ ತಗೊಂಡೋಗಿ ಅಂತ ಹೇಳ್ಬಿಟ್ಟು. ಹಂಗೆ ಬಂದು ಅವ್ರ ಕುರಿಗಳೆಲ್ಲ ತೋರಿಸ್ಬಿಟ್ಟು ತಗೊಂಡೋಗಿ ಅಂತ ಹೇಳಿದ್ರು ಅವರು. ನಾವು ಸೆಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ನಾವೇ ಹೋಗ್ಬೋದು. ಸೊ ಈಗ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಸರ್, 10 days ಮುಂಚಿತವಾಗಿ ಪೇಮೆಂಟ್ ಮಾಡ್ಬೇಕು ಅಂದ್ರೆ ಕೆಲವರು ಫ್ರಾಡ್ ಮೋಸ ಮಾಡ್ತಾರೆ. ಆತರ ಎಲ್ಲ ಮೈಂಡ್ ಸೆಟ್ ಇರುತ್ತೆ ಕೆಲವ್ರಿಗೆ. ಸೊ ಅದ್ರ ಬಗ್ಗೆ ಈಗ ನೀವು ಆಲ್ರೆಡಿ 2 ಟೈಮ್ ಸೆಕೆಂಡ್ ಟೈಮ್ ಬಂದ್ ತಗೊಂಡ್ ಹೋಗ್ತಿದ್ದೀರಾ, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಫ್ರಾಡ್ ಅಂತ ಬೇರೆಯವ್ರು ಹೇಗೇನೋ ಗೊತ್ತಿಲ್ಲ, ಬಟ್ ಸರ್ ಬಗ್ಗೆ ಇಲ್ಲ, ನಮಗೂ ಫ್ರಾಡ್ ಅಂತೇನಿಲ್ಲ ಮೇಡಮ್. ನಾವು ಫ್ರೆಂಡ್ಸ್ ಸರ್ಕಲ್ ನಿಂತಾನೆ ನಾವು ಇವ್ರ ಪರಿಚಯ ಆಗಿರೋದು. ನಾವು ಅವ್ರ ಪರಿಚಯದ ಮೇಲೆ ಬಂದಿದೀವಿ. ನಮಗಂತೂ ₹1 ಫ್ರಾಡ್ ಆಗಿಲ್ಲ ಮೇಡಮ್ ಇಲ್ಲಿವರೆಗೂ. ಅವು ಕಾಂಟ್ಯಾಕ್ಟ್ ಮೇಲೇನೆ ಬಂದಿರೋದು. ಅವು ಆಯ್ತು, ನಮಗೆ ಒಂದು ಪೇಮೆಂಟ್ ಮಾಡಿ ಒಂದು 50,000 ವರೆಗೂ ಅಂದ್ರು. 50,000 ನಾವು ಪೇಮೆಂಟ್ ಕ್ಲಿಯರ್ ಮಾಡಿದ್ವಿ. 3 days ಆದ್ಮೇಲೆ ನೀವು ಡೇಟ್ ಕೊಟ್ಟಿದ್ರು ನಮ್ಗೆ. ಬಂದ್ಬಿಟ್ಟು ಪರ್ಚೇಸ್ ನೀವು ಯಾವಾಗ ತಗೊಂತಿರೋ ಅದು ನೀವು ಓನಾಗಿ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವರೇ ಕೊಟ್ಟಿರೋ ಡೇಟ್ ಮೇಲೆನೆ ಬಂದಿರೋದು ನಾವು. ಸೂಪರ್ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಾವು ಸರ್ನು ಕೂಡ ಬ್ರೀಫ್ ಇನ್ಫಾರ್ಮೇಶನ್ ತಗೊಂಡೆ. ಈ ಒಂದು ಕುರಿ ಸಾಗಾಣಿಕೆ ಬಗ್ಗೆ ಇವ್ರು ಯಾವ ತರ ಇದ್ ಕೊಡ್ತಾರೆ, ಏನು ಶಿಫ್ಟ್ ಮಾಡ್ಬೋದು, ಡೆಲಿವರಿ ಕೊಡೋದಾಗ್ಬೋದು, ಅಡ್ವಾನ್ಸ್ ಬುಕ್ಕಿಂಗ್ ಆಗ್ಬೋದು, ಸರ್ವಿಸಸ್ ಆಗ್ಬೋದು, ಅಂಡ್ ಅದ್ರ ಜೊತೆಗೆ ಬಂದಿರುವಂತ ಕಸ್ಟಮರ್ಸ್, ಅದು ಈಗ ನಾನು ಮಾತಾಡ್ಸಿದ ಅಷ್ಟು ಜನ ಕಸ್ಟಮರ್ಸ್ ಆಲ್ಮೋಸ್ಟ್ ಮಿನಿಮಮ್ 2 to 3 ಟೈಮ್ಸ್ ಬರ್ತಿರೋಂತ ಕಸ್ಟಮರ್ಸ್ ರೆಗ್ಯುಲರ್ ಆಗಿ ಇವ್ರ ಹತ್ರನೇ ಬೈ ಮಾಡ್ತಿರೋದು. ಯಾಕೆ ಹೈನುಗಾರಿಕೆ ಆಗ್ಬೋದು, ಈ ಕೋಳಿ ಅಥವಾ ಕುರಿ ಸಾಗಾಣಿಕೆ ಆಗ್ಬೋದು ಯಾಕೆ ಮಾಡ್ಬೇಕು, ಅದರಿಂದ ಸಿಗೋಂತ ಇನ್ಕಮ್ ಏನು? ಲೋ ಇನ್ಕಮ್ ಅಂದ್ರೆ ಲೋ ಇನ್ಕಮ್ ಅನ್ನೋದಕ್ಕಿಂತ ಲೋ ಇನ್ವೆಸ್ಟ್ಮೆಂಟ್ ಹೈ ಇನ್ಕಮ್ ಅಂತದ್ದು. ಬೇರೆಯವ್ರ ಕೈಗೆ ಕೆಲಸ ಮಾಡೋದಕ್ಕಿಂತ ನಾವೇ ಸ್ವಂತವಾಗಿ ಶುರು ಮಾಡಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ಗಳಿಸುವಂತಹ ಈ ಒಂದು ಲಕ್ಕಿ ಕುರಿ ಸಾಗಾಣಿಕೆ ಫಾರ್ಮ್ ನ ಸರ್ ಮಾಡ್ತಿರೋಂಥದ್ದು. ನೀವು ಸಹ ಮಾಡಿ, ನಿಮ್ಗೂ ಏನೆಲ್ಲ ಸಪೋರ್ಟ್ ಬೇಕು ಸರ್ ಮಾಡ್ಕೊಡ್ತಾರೆ. ನಿಮ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಸ್ಕ್ರೀನ್ ಕಾಣ್ತಿರೋಂತ ನಂಬರ್ಗೆ ಕಾಲ್ ಮಾಡಿ ನೀವು ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು.